ಎಸ್ ನೋಡಿ, ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಅಭಾವ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿರುವಂತದ್ದು. ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ನಡೆಸುವುದು ಕಷ್ಟ ಆಗ್ತಾ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಅಂತ ಪ್ರಕಟಣೆಯನ್ನ ಹೊರಡಿಸಲಾಗಿರುವಂತದ್ದು. ಸಿಲಿಂಡರ್ ಪೂರೈಕೆ ಯಥಾಸ್ಥಿತಿಗೆ ಬಂದ ನಂತರ ಎಂದಿನಂತೆ ಕ್ಯಾಂಟೀನ್ ಅನ್ನ ಓಪನ್ ಮಾಡ್ತೀವಿ. ಸಿಲಿಂಡರ್ ಪೂರೈಕೆ ಯಥಾಸ್ಥಿತಿಗೆ ಬರಬೇಕು. ಮರಳಿದ ನಂತರ ಪುನರಾರಂಭ ಮಾಡ್ತೀವಿ ಅಂತ ಕ್ಯಾಂಟೀನ್ ಪ್ರಾರಂಭ ಮಾಡೋದಾಗಿ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ. ಅಲ್ಲಿವರೆಗೂ ಕೂಡ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಬಂದ್ ಮಾಡಲಾಗಿರುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ನಲ್ಲಿ ನೀವು ಗಮನಿಸ್ತಾ ಇರಬಹುದು. ಯಾರು ಕೂಡ ಕಾಯಬೇಡಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ದೇವೆ ಈ ಕ್ಯಾಂಟೀನ್ ಅಂತ ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು. ಗಲ್ಫ್ ರಾಷ್ಟ್ರಗಳ ಯುದ್ಧ ಎಲ್ಲಾ ಕಡೆನೂ ಪಸರಿಸ್ತಾ ಇದೆ. ಅಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ರೀತಿಯಲ್ಲೇ ಕೆಲವೊಂದಷ್ಟು ಕ್ಯಾಂಟೀನ್ಗಳನ್ನು ಕೂಡ ಓಪನ್ ಮಾಡಿಕೊಳ್ಳಲಾಗಿತ್ತು. ಆದರೆ ಅದಕ್ಕೂ ಕೂಡ ಸಿಲಿಂಡರ್ ಅಭಾವ ಉಂಟಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಕ್ಯಾಂಟೀನ್ ಅನ್ನ ತೆಗೆಯೋದಕ್ಕಾಗಲ್ಲ. ಯಾಕಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಇದೆ ನಮಗೂ ಕೂಡ. ಹಾಗಾಗಿ ಇದೆಲ್ಲವೂ ಕೂಡ ಸರಿ ಹೋದ ಮೇಲೆ ನಾವು ಕ್ಯಾಂಟೀನ್ ಅನ್ನ ಓಪನ್ ಮಾಡ್ತೀವಿ ಅಂತ ಇದೀಗ ಪ್ರಕಟಣೆಯನ್ನ ಕೂಡ ಹೊರಡಿಸಿ ತಾತ್ಕಾಲಿಕವಾಗಿ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಲಾಗಿದೆ.